ನಮಸ್ತೆ. 24/5/2024 ಶುಕ್ರವಾರ. ಈಗ ಸಾಮಾನ್ಯವಾಗಿ ನಾವು ಉಪಯೋಗಿಸೋದು ದೃಗ್ಗಣಿತ ಅನ್ನುವ ಒಂದು ಪಂಚಾಂಗ. ಇದರಲ್ಲಿ ಕನ್ನಡ, ತೆಲುಗು, ಮಲಯಾಳಂ, ತಮಿಳ್ ಆ ಥರ ಭಿನ್ನಗಳೆಲ್ಲ ಇಲ್ಲ. ಬಾಯಿ ಮಾತು ಡಿಜಿಟಲ್ ಅಥವಾ ಅಂದಾಜಿ ಲೆಕ್ಕಕ್ಕೆ ಡಿಜಿಟಲ್ ಪ್ರಕಾರ ಇಷ್ಟೇ ವ್ಯತ್ಯಾಸ. ಡಿಜಿಟಲ್ ಅನ್ನೋದು ಸೆಕೆಂಡ್ಸು ಕ್ಯಾಲ್ಕುಲೇಟ್ ಆಗುತ್ತದೆ. ಆ ರೀತಿಯಾದ ಮೆಥಡ್ ಆಗಿರೋದರಿಂದ ಇದು ಪಕ್ಕಾವಾಗಿರುತ್ತೆ. ಜ್ಯೇಷ್ಠ ಮಾಸ ಇವತ್ತರಿಂದ ಪ್ರಾರಂಭ. ಕೃಷ್ಣ ಪಕ್ಷ ಪ್ರಥಮ ಇದೆ. ಇವತ್ತು ಬೆಳಗ್ಗೆ 5:53 ಸೂರ್ಯನು ಉದಯ ಆಗೋದು. ಸೂರ್ಯ ಅಸ್ತಮನ ಸಂಜೆ 6:40. ಈ ರೀತಿಯಾದ ವಿಷಯಗಳಲ್ಲಿ ಇನ್ನೂ ಕೆಲವು ವಿಷಯಗಳನ್ನ ನೋಡೋಕ್ಕೋದ್ರೆ, ಪ್ರಥಮ ಅನ್ನೋದು ಬೆಳಗ್ಗೆ 5:53 ಸಂಜೆ 7:24. ಇವತ್ತಿನ ಮತ್ತಷ್ಟು ವಿಶೇಷಗಳಲ್ಲಿ ಅನುರಾಧ ನಕ್ಷತ್ರವಿದೆ. ವೃಶ್ಚಿಕ ರಾಶಿ ಮತ್ತು ಧನುಸು ರಾಶಿ ಎರಡೂ ಇದೆ ಇವತ್ತು. ಇವತ್ತು ಇರುವಂಥ ಈ ಅನುರಾಧ ನಕ್ಷತ್ರ 5:53 ಬೆಳಗ್ಗೆ 10:10 ಮಾತ್ರ. ಅಲ್ಲಿವರೆಗೆ ಶುಭವೇ. ಆ ನಂತರ ಶುಭವಾಗಿಲ್ಲ. ಮರಣ, ಕಾರ್ಯನಾಶ ಬರೋದರಿಂದ ಯಾವುದೇ ಕಾರ್ಯಗಳು ಮಾಡೋದಾದರೂ 10:10 ನಂತರ ಶುಭವಾಗಿಲ್ಲ. ಇದು ಗಮನದಲ್ಲಿಟ್ಕೊಳ್ಳಿ. ಅನುರಾಧ ನಕ್ಷತ್ರ ಆದ ನಂತರ ಬರೋದು ಜ್ಯೇಷ್ಠ. 10:10 ದಿನ ಪೂರ್ತಿ ಅಂದರೆ ನಾಳೆಯವರೆಗೂ ಕೂಡ ಇದೇ ಜ್ಯೇಷ್ಠ ನಕ್ಷತ್ರ ಇದೆ. ಅಂದರೆ ನಾವು ಇವತ್ತು ನೋಡಿರುವಂಥ ಈ ದಿನ ಪ್ರಕಾರ ಇಷ್ಟು ವಿಷಯಗಳು ಅಂತಂದರೆ, ನಾಳೆ ಪ್ರಕಾರ ಜ್ಯೇಷ್ಠ ನಕ್ಷತ್ರ ಮತ್ತು ಮೂಲ ನಕ್ಷತ್ರ ಬರುತ್ತೆ ನಾಳೆಗೆ. ಹಂಗಾಗಿ ಇವತ್ತಿನ ದಿನ ಪ್ರಕಾರ ನಾವು ನೋಡಿದಂತೆ ಅನುರಾಧ ಮತ್ತು ಜ್ಯೇಷ್ಠ. ಅನುರಾಧ ಮಹಾ ನಕ್ಷತ್ರ, ಶುಭ ನಕ್ಷತ್ರ. ಅದೇ ಥರ ಇವತ್ತು ಶುಭವಾಗಿದೆ. ಯಾರೇ ಆದರೂ ಆರೋಗ್ಯ ಮಾತ್ರ ನೋಡಿಕೊಳ್ಳಿ ಅಷ್ಟೇ, ಬೇರೆ ಹೆಚ್ಚಿನ ದೋಷಗಳಿಲ್ಲ. ನಂತರ ನೋಡುವಂಥದ್ದು 100% ಕೆಟ್ಟೋದು, 100% ಒಳ್ಳೆಯದನ್ನು ನೋಡ್ಕೊಳ್ಳೋಣ. ಈ 100% ಕೆಟ್ಟೋದು ಹಂಗಂತಂದಾಗ, ಇವತ್ತು ಮೇಷರಾಶಿಯವರಿಗೆ ಚಂದ್ರಾಷ್ಟಮವಿದೆ, ದೋಷವಿದೆ. ಆದ್ದರಿಂದಾಗಿ ಮೇಷರಾಶಿಯವರು ನೂತನ ಕಾರ್ಯಗಳನ್ನ ಪ್ರಾರಂಭ ಮಾಡಬೇಡಿ. ಯಾಕೆಂತಂದರೆ ನಿಮಗೆ ದೋಷವಿದೆ. ಇದು ದಿನಪೂರ್ತಿ. 8:26 9:17 ದುರ್ಮುಹೂರ್ತವಿದೆ. ಇದು ಪ್ರತಿಯೊಬ್ಬರಿಗೂ, ಆದ್ದರಿಂದ ಶುಭವಲ್ಲ. 10:41 ಮಧ್ಯಾಹ್ನ 12:17 ರಾಹು ಕಾಲವಿದೆ. ದೇವಿ ಪೂಜೆ ಮಾಡ್ಬೋದು, ನಿಂಬೆಯನ್ನು ದೀಪ ಹಚ್ಚಬೋದು. ಮಧ್ಯಾಹ್ನ 1:46 3:47 ಮೃತ್ಯು ಪಂಚಕ. ಆಪರೇಷನ್ ಬೇಡ. ದೂರದ ಪ್ರಯಾಣನ ಆದಷ್ಟು ಅವಾಯ್ಡ್ ಮಾಡಿ ನೋಡಿ. ಮಧ್ಯಾಹ್ನ 3:29 ಸಂಜೆ 5:04 ಯಮಗಂಡ ಕಾಲವಿದೆ. ಶನಿದೇವರ ಪೂಜೆಗಳು, ಪರಿಹಾರಗಳು ಉತ್ತಮ. ಆನಂತರ ಅಂದರೆ ರಾತ್ರಿ 3:28 ಲೇಟ್ ನೈಟ್ರಿಂದ ಬೆಳಗ್ಗೆವರೆಗೂ ಅಶುಭವಾಗಿದೆ. ಇದೆಲ್ಲ ತಿಳ್ಕೊಂಡು ಯಾವ್ಯಾವ ಕಾರ್ಯಗಳನ್ನು ಅವಾಯ್ಡ್ ಮಾಡಬೇಕು ಅಂತ ನೋಡ್ಕೊಂಡು ಮಾಡಿ. ಇದು ನಿಮ್ಮ ಜಾತಕನೂ ನೋಡ್ಕೋಬೋದು. ಫಸ್ಟೇ ನಾವು ಹೇಳಿರೋದು, ಇವತ್ತು ಅನುರಾಧ ನಕ್ಷತ್ರ ಇರುವ 10:10 ಶುಭವಾಗಿರುತ್ತೆ ಅಂತ. ಅದರಲ್ಲೂ ಸೆಲೆಕ್ಟೆಡ್ ಟೈಮ್ ಬೇಕು ಅಂತಂದರೆ 5:53 8:24 ಒಂದು ಸಮಯ. ಆಮೇಲೆ 9:19 10:39 ಒಂದು ಸಮಯವಿದೆ. ಈ ಸಮಯದಲ್ಲಿ ಶಿವಯೋಗವಿದೆ, ಬಾಳವ ಕಾರಣವಿದೆ ಮತ್ತು ತಿಥಿಗಳನ್ನು ನೋಡ್ಕೋಬೇಕಾಗ್ತದೆ. ತಿಥಿ ಕೆಟ್ಟೋದಾದರೂ ಶುಭ ಕಾರ್ಯಗಳು ಮಾಡೋಕ್ಕಾಗಲ್ಲ. ನಾವು ಪದೇ ಹೇಳ್ತೀವಿ, ಎಲ್ಲ ವಿಷಯಗಳನ್ನು ಗಮನಿಸಲೇಬೇಕು. ತಿಥಿ ಅಶುಭವಾದರೂ ಮುಹೂರ್ತ ಕಾರ್ಯಗಳು ಮಾಡುವಂತಿಲ್ಲ. ಪದೇ ನಾವು ಈ ವಿಷಯಗಳನ್ನು ಹೇಳ್ತಾ ಬಂದಿದ್ದೀವಿ. 5:53 ಸಂಜೆಯವರೆಗೂ ಪ್ರತಿಪಥ ಅಂದರೆ ಪ್ರಥಮ ಅಂದರೆ 1ನೇ ತಿಥಿ. ಇದು ಹುಣ್ಣಿಮೆ ಆದ ಮೇಲೂ
ಅಮಾವಾಸ್ಯೆ ಆದ ಮೇಲೇನೂ ಬಂದೇ ಬರುತ್ತದೆ. ನಕ್ಷತ್ರ ಚೆನ್ನಾಗಿದ್ದರೂ ತಿಥಿಯೂ ಚೆನ್ನಾಗಿರಬೇಕು. ಪಂಚ ಅಂಗಗಳಾದ ವಾರ, ತಿಥಿ, ನಕ್ಷತ್ರ, ಯೋಗ, ಕರ್ಣಗಳು ಅಂತ ಹೇಳುವ ಈ 5 ವಿಷಯಗಳು ಚೆನ್ನಾಗಿದ್ದರೆ ಮಾತ್ರನೇ ಒಂದು ದಿನದಲ್ಲಿ ಯಾವುದೇ ಶುಭ ಕಾರ್ಯ ಆದರೂ, ಅಂದರೆ ಬಂಡವಾಳ ಹಾಕಿ ಮಾಡುವಂಥ ಬಿಸ್ನೆಸ್ ಆಗಲಿ, ಮುಹೂರ್ತ ಕಾರ್ಯಗಳಾಗಲಿ ಮಾಡೋಕ್ಕಾಗುತ್ತದೆ, ಯಾವುದೇ ಒಳ್ಳೆಯ ನಕ್ಷತ್ರವಾದರೂ. ಆದ್ದರಿಂದ ಪದೇ ಪದೇ ಹೇಳ್ತೀವಿ, ಇವತ್ತು 10 ಗಂಟೆ 10 ನಿಮಿಷದವರೆಗೂ ಅನುರಾಧ ನಕ್ಷತ್ರ ಸ್ವಲ್ಪ ಶುಭವಾಗಿರುತ್ತದೆ. ಆದರೂ ಪ್ರಥಮ ಇರೋದರಿಂದ ಶುಭವಲ್ಲ. ಒಳ್ಳೆಯ ಕಾರ್ಯಗಳನ್ನು ಮಾಡಿಕೊಳ್ಳಿ ಅಷ್ಟೇ. ಹಂಗಾಗಿ ಇವತ್ತಿನ ದಿನದಲ್ಲಿ ಈ ರೀತಿಯಾಗಿದೆ. ಮತ್ತೊಂದು ವಿಷಯಗಳು ಇವತ್ತು ನಾವು ನೋಡಿದ್ವಿ. ಈ ಸಮಯ ಬೆಳಗ್ಗೆ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ಸ್ವಲ್ಪ ಪರವಾಗಿಲ್ಲ ಅಂತ ನಾವು ನೋಡೋದಾಯಿತು. ಆಮೇಲೆ ನೋಡುವಂಥ ವಿಷಯ, ಸಂಜೆಯ ನಂತರ ಏನಾದರೂ ಮಾಡೋಣ ಅಂತಂದರೆ, ಅಂದರೆ ಪ್ರಥಮ ಮುಗಿದ ಮೇಲೆ ಏನಾದರೂ ಮಾಡೋಣ ಹಂಗೆ ಅಂತಂದರೆ, ಅಷ್ಟರಲ್ಲಿ ಏನಾಗುತ್ತದೆ ಅಂತಂದರೆ ಬಂದಿರುವಂಥ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ, ಮರಣ ಯೋಗವು ಕಾರ್ಯನಾಶವು ಕೊಡೋದರಿಂದ ಖಂಡಿತ ಇವತ್ತು ಮುಹೂರ್ತ ಕಾರ್ಯಗಳು ಯಾವುದೂ ಇಲ್ಲ. ಆದ್ದರಿಂದ ಶುಭ ಕಾರ್ಯಗಳು ಮಾಡೋಕ್ಕೆ ಇವತ್ತು ದಿನವಿಲ್ಲ ಅಂತ ಬರುತ್ತದೆ. ಗಮನದಲ್ಲಿ ಇಟ್ಕೊಳ್ಳಿ. ದಿನವೇ ಸರಿ ಇಲ್ಲದೆ ಇರೋದರಿಂದ ಇವತ್ತು ತಾರಾಬಲ ಅದ್ರ ಮೇಲೆ ಚಂದ್ರಬಲದ ಮೇಲೆ ನಾವು ನೋಡೋಣ ಏನಾದ್ರು ಮಾಡೋಣ ಅಂತಂದರೆ ಖಂಡಿತವಾಗಿ ಇಲ್ಲ. ಆದ್ದರಿಂದ ತಾರಾಬಲ ಚಂದ್ರಬಲ ನಾವು ಕೊಡ್ತಾ ಇಲ್ಲ. ನಾಳೆ ನೋಡ್ಕೊಳ್ಳೋಣ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.